ಈ ವರ್ಷ ಯಾರೆಲ್ಲ ಕೆ.ಸಿ.ಟಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಅಂದ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ನಿಮ್ಮ ರಿಸಲ್ಟಿಂದ ಹಿಡಿದು ನೆಕ್ಸ್ಟು ನೀವು ಕಾಲೇಜ್ಗೆ ಅಡ್ಮಿಷನ್ ಆಗ್ತಿರಲ್ಲ, ಅಲ್ಲಿ ತನಕ ಏನೆಲ್ಲ ಪ್ರೋಸೆಸ್ ಇರುತ್ತೆ ಅದನ್ನು ಈಗ ನಿಮಗೆ ಸಿಂಪಲ್ಲಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಪ್ಷನ್ ಎಂಟ್ರಿ ಅಂದರೆ ಏನು, ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಇರುತ್ತೆ, ನೀವು ಕಾಲೇಜ್ ಲಿಸ್ಟ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಯಾವಾಗ ರಿಲೀಸ್ ಮಾಡ್ತಾರೆ, ಈ ರೀತಿ ನಿಮಗೆ ನೆಕ್ಸ್ಟ್ ಏನೆಲ್ಲ ಪ್ರೋಸೆಸ್ ಬರುತ್ತೆ ಅದನ್ನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೆಕ್ಸ್ಟು ನಿಮ್ಮ ಕೆ.ಸಿ.ಟಿ ಮುಗಿಯೋ ತನಕ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತೀನಿ. ಸೊ ಮತ್ತು ವಿಡಿಯೋಗೊಂದು ಲೈಕ್ನ ಮಾಡಿ. ಆ್ಯಂಡ್ ನಿಮ್ಮ ಕೆ.ಸಿ.ಟಿ ಮಾರ್ಕ್ಸು ಜೊತೆಗೆ PUC PCM ಮಾರ್ಕ್ಸ್ನ ಎಂಟರ್ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ನಾನೇ ಪ್ರಿಡಿಕ್ಟ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನೀವೇನಾದರೂ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಕಟ್ ಆಫ್ ತುಂಬ ಇಂಪಾರ್ಟೆಂಟು. ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡೆ ನೀವು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ನೀವು KE ಅಫಿಷಿಯಲ್ ಕಟ್ ಆಫ್ನ ನೋಡಿದ್ರೆ ಈ ರೀತಿ ನಿಮಗೆ 100 ಪೇಜಸ್ ಪ್ಲಸ್ ಇರುತ್ತೆ. ನೆಕ್ಸ್ಟು ಇದೇ ರೀತಿ 3 ರೌಂಡ್ ಇರುತ್ತೆ, ರೌಂಡ್ 1, ರೌಂಡ್ 2, ರೌಂಡ್ 3, 3 PDF ನೋಡಬೇಕು. ಇದು ತುಂಬ ಕಾಂಪ್ಲೆಕ್ಸ್ ಆಯಿತು. ಅದಕ್ಕೆ ಅಂತಲೇ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಸಿಂಪ್ಲಿಫೈಡ್ ವೇಯಲ್ಲಿ ಕ್ಯಾಟಗರಿ ವೈಸ್ ಕಟ್ ಆಫ್ನ ಪ್ರಿಪೇರ್ ಮಾಡಿದ್ದೀವಿ. ಜಸ್ಟ್ 99 ರುಪೀಸ್ನ ಪೇ ಮಾಡಿದ್ರೆ ನಿಮಗೆ ಯಾವ ಕ್ಯಾಟಗರಿ ಬೇಕೋ ಅದನ್ನು ಚೂಸ್ ಮಾಡಿ ಪೇಮೆಂಟ್ನ ಮಾಡ್ತು ಅಂತ ಹೇಳಿದ್ರೆ ನಿಮಗೆ 10 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಗೂಗಲ್ ಡ್ರೈವ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಯಾವ ಕ್ಯಾಟಗರಿ ಬೇಕು ಚೂಸ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನೀವು ಯಾವುದಕ್ಕೆ ಪೇ ಮಾಡಿರ್ತೀರಾ ಆ ಒಂದು ಕ್ಯಾಟಗರಿ ಫೈಲ್ ಮಾತ್ರ ಬಂದಿರುತ್ತೆ. ಅದರಲ್ಲಿ ನೀವು ಈಗ ಲೆಟ್ಸೆ ನಾನು ಒಂದು ಜನರಲ್ ಚೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಎಲ್ಲ ಬ್ರಾಂಚಸ್ಸು ಇರುತ್ತೆ. ಬ್ರಾಂಚಸ್ನ ಒಂದು ಸಲ ನೋಡ್ಕೊಳ್ಳಿ ಕರೆಕ್ಟಾಗಿ. ಅದಾದಮೇಲೆ ನಾನೀಗ AML ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಕಟ್ ಆಫು ಅಂತ. ಇದಿತ್ತು ಅಂತ ಹೇಳಿದ್ರೆ ನಿಮ್ಮ ಕಾಲೇಜ್ ಲಿಸ್ಟ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಈಸಿಯಾಗಿ ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಬೋದು. ಇಲ್ಲಿ ನೋಡಿ, ಕಾಲೇಜ್ ಕೋಡ್ ಇರುತ್ತೆ, ಕಾಲೇಜ್ ನೇಮ್ ಇರುತ್ತೆ, ಜೊತೆಗೆ ರೌಂಡ್ 1ನಲ್ಲಿ, ರೌಂಡ್ 2, ರೌಂಡ್ 3 ಎಷ್ಟು ಕಟ್ ಆಫ್ ನಿಂತಿತ್ತು. ಸೊ ಈ ರೀತಿ ನಿಮಗೆ ಈಸಿ ವೇಯಲ್ಲಿ ಸಿಕ್ತು ಅಂತ ಹೇಳಿದ್ರೆ ನಿಮ್ಮ ಕಾಲೇಜ್ ಲಿಸ್ಟ್ನ ನೀವು ಆರಾಮಾಗಿ ಪ್ರಿಪೇರ್ ಮಾಡ್ಬೋದು. ಸೊ ಜಸ್ಟ್ 99 ರುಪೀಸು. ನಿಮ್ಗೇನಾದರೂ ಎಲ್ಲ ಕ್ಯಾಟಗರಿದು ಬೇಕು ಅಂತ ಹೇಳಿದ್ರೆ 149 ಆಗುತ್ತೆ. ಹೋಗಿ ಒಂದು ಸಲ ವೆಬ್ಸೈಟಲ್ಲಿ ವಿಸಿಟ್ ಮಾಡಿ. ಮೊದಲನೇದಾಗಿ ನಿಮ್ಮ KCT ರಿಸಲ್ಟ್ಸ್ಗೂ ಮುಂಚೆನೇ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ತಿಳ್ಕೊಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ KCT ಮಾರ್ಕ್ಸು ಜೊತೆಗೆ PUCಯಲ್ಲಿ PCM ಮಾರ್ಕ್ಸ್ನ ಎಂಟ್ರಿ ಮಾಡಿದ್ರೆ ಲಾಸ್ಟ್ ಇಯರ್ ಡೇಟಾನ ಯೂಸ್ ಮಾಡಿ ನಿಮಗೆ ರ್ಯಾಂಕ್ನ ಪ್ರಿಡಿಕ್ಟ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ಹೋಗಿ ಒಂದ್ಸಲ ಈಗಲೇ ಚೆಕ್ ಮಾಡಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋದಾ? ಸೊ ಈಗ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು KCT ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ. ನಿಮ್ಮ KCT ರಿಸಲ್ಟ್ಸು ಜೂನ್ 3rd, 4th, 5th ಈ 3 ಡೇಟಲ್ಲಿ ಯಾವಾಗಾದರೂ ಬರ್ಬೋದು. ಸೊ ಜೂನ್ 2 ನಿಮ್ಮ ಆ ಒಂದು ಅಗ್ರಿ ಪ್ರಾಕ್ಟಿಕಲ್ ರಿಸಲ್ಟ್ನ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡ್ತಾರೆ. ಅದಾದಮೇಲೆ KE ರಿಸಲ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಈಗ ನಿಮ್ಮ ರಿಸಲ್ಟ್ ಬಂದ ಮೇಲೆ ಏನೆಲ್ಲ ಪ್ರೋಸೆಸ್ ಇರುತ್ತೆ ಅಂತ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ ಫಸ್ಟು, ಅದು ಜೂನ್ 3rd, 4th, 5th ಯಾವಾಗಾದರೂ ಆಗ್ಬೋದು. ಅದಾದಮೇಲೆ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡ್ತಾರೆ. ಅಂದರೆ ಯಾವೆಲ್ಲ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ಮತ್ತು ಎಷ್ಟು ರಿಸರ್ವೇಷನ್ಸ್ ಇರುತ್ತೆ. ಈಗ 100 ಸೀಟ್ಸ್ ಇದ್ದರೆ ಅದರಲ್ಲಿ ಒಂದು 20 ಸೀಟ್ಸು ಜನರಲ್ ಮೆರಿಟ್ ಕ್ಯಾಟಗರಿ, ಒಂದು 10 ಸೀಟ್ಸು 2A ಜನರಲ್ ಕ್ಯಾಟಗರಿ. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ನಿಮಗೆ. ಈ ರೀತಿ ರಿಸರ್ವೇಷನ್ಸ್ ಇರುತ್ತೆ. ಅದನ್ನು ನಿಮ್ಮ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೀವು ನೋಡ್ಕೋಬೋದು. ಅದಾದಮೇಲೆ ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ಅಂತ ಒಂದು ಪ್ರೋಸೆಸ್ ಇರುತ್ತೆ. ಅದೇನು ಅಂತ ಹೇಳಿದ್ರೆ ಲಾಸ್ಟ್ ಇಯರು 750 ರುಪೀಸ್ ಪೇ ಮಾಡಬೇಕಿತ್ತು. ಏನಕ್ಕೆ ಅಂತ ಹೇಳಿದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ. ಸೊ ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ನೀವು 750 ರುಪೀಸ್ ಪೇ ಮಾಡಬೇಕಿತ್ತು ಲಾಸ್ಟ್ ಇಯರು. ಈ ವರ್ಷ ಗೊತ್ತಿಲ್ಲ, ಅಫಿಷಿಯಲ್ ಅಪ್ಡೇಟ್ಗೆ ವೆಯ್ಟ್ ಮಾಡಬೇಕು. ಸೊ 750 ರುಪೀಸ್ ಪೇ ಮಾಡೋ ಅವಶ್ಯಕತೆ ಇದ್ದರೆ ಪೇ ಮಾಡ್ತೀರಾ. ಅದಾದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಚಾನ್ಸ್ನ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ರಿಲೀಸ್ ಮಾಡ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಒಂದು ಸೀಕ್ರೆಟ್ ಕೀ ಅಂತ ಇರುತ್ತೆ, ಜೊತೆಗೆ ಒಂದು QR ಕೋಡ್ ಕೊಟ್ಟಿರ್ತಾರೆ. ನೀವು ನೆಕ್ಸ್ಟ್ ಏನೇ ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಆ ಒಂದು QR ಕೋಡ್ ಇದ್ರೇ ಮಾಡೋದಕ್ಕಾಗೋದು. ಸೊ ಅದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಅದರಿಂದ ಅದನ್ನು ಯಾರಿಗೂ ಕೊಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಫ್ರೆಂಡ್ಸ್ಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ಗಿರ್ಬೋದು, ಯಾರಿಗೂ ಕೂಡ ಕೊಡೋದಕ್ಕೆ ಹೋಗ್ಬೇಡಿ. ಅದು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅದರಲ್ಲಿ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವು ಯಾವುದಕ್ಕೆಲ್ಲ ಎಲಿಜಿಬಲ್ ಇದ್ದೀರಾ ಮತ್ತು ನಿಮ್ಮ ರ್ಯಾಂಕ್ ಎಷ್ಟು ಬಂದಿದೆ, ನಿಮ್ಮ ಡೀಟೇಲ್ಸು ಕಂಪ್ಲೀಟಾಗಿ ಮೆನ್ಷನ್ ಆಗಿರುತ್ತೆ. ಸೊ ಅಲ್ಲಿಂದ ನೆಕ್ಸ್ಟು ನಿಮ್ಮ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ನೀವು ನಿಮ್ಮ ಪ್ರಿಫರೆನ್ಸ್ನ KEಗೆ ಆಪ್ಷನ್ ಎಂಟ್ರಿ ಮುಖಾಂತರ ತಿಳಿಸ್ತೀರಾ. ಸೊ ನೆಕ್ಸ್ಟು ಅದಾದಮೇಲೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಸೊ KE ಸಾಫ್ಟ್ವೇರ್ ನಿಮಗೆ ಅಲಾಟ್ಮೆಂಟ್ ಮಾಡುತ್ತೆ. ಅದಾದಮೇಲೆ ನೀವು ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ಜಾಯ್ನ್ ಆಗ್ತೀರಾ. ಇದು ಕಂಪ್ಲೀಟ್ ಪ್ರೊಸೆಸ್ ಇರೋದು. ನೆಕ್ಸ್ಟು ಈಗ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಮಾಕ್ ರೌಂಡ್ ಇರುತ್ತೆ, ಜೊತೆಗೆ ಇನ್ಕ್ಲೂಡ್ ಮಾಡಿರೋದು ಪ್ರೀ ರೌಂಡ್ನ. ಸೊ ಲಾಸ್ಟ್ ಇಯರ್ ಎಲ್ಲ ಮಾಕ್ ರೌಂಡು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇತ್ತು. ಬಟ್ ಈ ವರ್ಷ ಏನು ಮಾಡಿದ್ದಾರೆ, ಮಾಕ್ ರೌಂಡ್ ಆದಮೇಲೆ ನಿಮಗೆ ಪ್ರೀ ರೌಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇದ್ರ ಬಗ್ಗೆ ಅಷ್ಟು ಇನ್ನೂ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ KE ಕಡೆಯಿಂದ. ಬಟ್ ಈ ವರ್ಷ ಪ್ರೀ ರೌಂಡ್ ಇದೆ. ಅದಾದಮೇಲೆ ಫಸ್ಟ್ ರೌಂಡು, ನೆಕ್ಸ್ಟು ಸೆಕೆಂಡ್ ರೌಂಡ್ ಬರುತ್ತೆ. ಸೊ ಈಗ ಮಾಕ್ ರೌಂಡು, ಸೊ ಮಾಕ್ ರೌಂಡಲ್ಲಿ ಏನು ಅಂತ ಹೇಳಿದ್ರೆ ಇದು ನಿಮಗೆ ಜಸ್ಟ್ ಟ್ರಯಲ್ ರೌಂಡ್ ಥರ. ಸೊ ನೀವು ಇದಕ್ಕೆ ಕಾಲೇಜ್ ಸಿಕ್ಕಿದ ತಕ್ಷಣ ನೀವು ಅಡ್ಮಿಷನ್ ಆಗೋದಿಲ್ಲ. ಜಸ್ಟು ನಿಮಗೆ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಅಂದರೆ ಏನು, ಕಾಲೇಜು ಯಾವ ರೀತಿ ನೀವು ಆ್ಯಡ್ ಮಾಡಬೇಕು,
ಅದನ್ನು ನಿಮಗೆ ಯಾವ ರೀತಿ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಜಸ್ಟ್ ನಿಮಗೆ ಒಂದು ಐಡಿಯಾ ಬರಲಿ ಅಂತ, ಇದು ಸಿಕ್ಕಿದ ತಕ್ಷಣ ನೀವು ಫೀಸ್ ಪೇಮೆಂಟ್ ಮಾಡೋದಿಲ್ಲ ಮತ್ತು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದಿಲ್ಲ. ಜಸ್ಟು ನಿಮಗೆ ಟ್ರಯಲ್ ರೀತಿ. ಇದರಲ್ಲಿ ಏನಾದರೂ ನೀವು ಮಿಸ್ಟೇಕ್ಸ್ ಮಾಡಿದ್ರೆ ಅದನ್ನು ನೀವು ಎಡಿಟ್ ಮಾಡ್ಕೋಬೋದು, ಕಾಲೇಜ್ನ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಅಥವಾ ನೀವು ಫಸ್ಟಿಂದನೇ ಬೇಕಾದರೆ ಆಪ್ಷನ್ ಎಂಟ್ರಿನ ಮಾಡ್ಬೋದು. ನೆಕ್ಸ್ಟು ಪ್ರೀ ರೌಂಡು. ಸೊ ಈ ವರ್ಷ ಪ್ರೀ ರೌಂಡ್ ಅಂತ ಮಾಡ್ತಾ ಇದ್ದಾರೆ. ಸೊ ಪ್ರೀ ರೌಂಡಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿದ್ರೆ ಅಡ್ಮಿಷನ್ ಆಗೋ ರೀತಿ ಆಪ್ಷನ್ ಇರುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಮೇಯ್ನಾಗಿ ಒಂದು ಪ್ರೀ ರೌಂಡ್ ಮಾಡ್ತಿರೋದು. ನೆಕ್ಸ್ಟು ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟು ಲಾಸ್ಟ್ ಇಯರ್ ಎಲ್ಲ ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಕಾಲೇಜಿಗೆ ಅಡ್ಮಿಷನ್ ಆಗ್ತಾಯಿದ್ರು. ಸೆಕೆಂಡ್ ರೌಂಡಲ್ಲಿ ತುಂಬ ಕಡಿಮೆ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದು. ಬಟ್ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ರ್ಯಾಂಕ್ ತಕ್ಕಂತೆ ಕಾಲೇಜ್ ಸಿಗೋ ರೀತಿ ಇದ್ದರೆ ನೀವು ಖಂಡಿತ ಲಾಸ್ಟ್ ರೌಂಡ್ ತನಕ ವೆಯ್ಟ್ ಮಾಡ್ಬೋದು. ಬಟ್ ರೂಲ್ಸ್ ಎಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಈಗ ರೌಂಡ್ 1 ನಿಮಗೆ ಕಾಲೇಜ್ ಸಿಕ್ತು, ಅಥವಾ ಪ್ರೀ ರೌಂಡಲ್ಲಿ ಅಥವಾ ರೌಂಡ್ 2 ಅಲ್ಲಿ ಕಾಲೇಜ್ ಸಿಕ್ತು ಅಂದರೆ ನಿಮಗೆ 4 ಚಾಯ್ಸ್ನ ಕೊಡ್ತಾರೆ. ಸೊ ಲಾಸ್ಟ್ ಇಯರ್ ನಾನು ಹೇಳ್ತಾ ಇರೋದು, ಈ ವರ್ಷ ಏನಾದರೂ ಚೇಂಜಸ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ 4 ಚಾಯ್ಸಲ್ಲಿ ನೀವು ಯಾವ್ದಾದ್ರು ಒಂದನ್ನು ಚಾಯ್ಸ್ನ ಚೂಸ್ ಮಾಡಿ. ಈಗ ಚಾಯ್ಸ್ 1 ಲಾಸ್ಟ್ ಇಯರ್ ಎಲ್ಲ ಇದ್ದಿದ್ದು, ಚಾಯ್ಸ್ 1 ಚೂಸ್ ಮಾಡಿದ್ರೆ ನೀವು ಫೀಸ್ ಪೇಮೆಂಟ್ ಮಾಡಿ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು ಅಂತ. ನೆಕ್ಸ್ಟು ಈ ವರ್ಷ ಏನಾದರೂ ಚೇಂಜಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಈ 3 ರೌಂಡ್ಸಲ್ಲಿ ನಿಮಗೆ ಯಾವುದೋ ಒಂದು ರೌಂಡಲ್ಲಿ ಕಾಲೇಜ್ ಸಿಕ್ತು ಅಂತ ಅಂದ್ಕೊಳ್ಳಿ. ಆವಾಗ ನೀವು ಆ ಕಾಲೇಜ್ಗೆ ಫೀಸ್ ಪೇಮೆಂಟ್ ಮಾಡಿ ಅಡ್ಮಿಷನ್ ಆಗ್ಬೋದು. ಬಟ್ ನೀವು ಆ ಕಾಲೇಜ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು. ಆ ಕಾಲೇಜ್ ಸಿಕ್ಕಿದ್ರೆ ನೀವು 100ಗೆ 200% ಹೋಗ್ತೀನಿ, ಹಂಗಿದ್ರೆ ಮಾತ್ರ ಆ ಒಂದು ಕಾಲೇಜ್ನ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಆ್ಯಡ್ ಮಾಡಿ. ಓಕೆನಾ? ಈಗ ಆಪ್ಷನ್ ಎಂಟ್ರಿ ಅಂದರೆ ಏನು, ನಿಮಗೆ ಯಾವ ರೀತಿ ಅಲಾಟ್ಮೆಂಟ್ ಆಗುತ್ತೆ ಅಂತ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಒಬ್ಬ ಸ್ಟೂಡೆಂಟ್ ರ್ಯಾಂಕು 8000 ಇದೆ, ಅವನು ಜನರಲ್ ಮೆರಿಟ್ ಕ್ಯಾಟಗರಿ. ಸೊ ಅವನು ಈ ರೀತಿ ಕಾಲೇಜ್ ಲಿಸ್ಟ್ನ ಮಾಡಿದ್ದಾನೆ. ಫಸ್ಟು RVC, ಅದರಲ್ಲಿ CSC ಮಾಡಿದ್ದಾನೆ. ನೆಕ್ಸ್ಟು BMSc, ಅದರಲ್ಲಿ ಕಂಪ್ಯೂಟರ್ ಸೈನ್ಸೇ ಮಾಡಿದ್ದಾನೆ. ಮತ್ತು MSRIT, ಅದರಲ್ಲೂ IAS ಹಾಕಿದ್ದಾನೆ. ನೆಕ್ಸ್ಟು DSCE, ಅದರಲ್ಲಿ CSC ಹಾಕಿದ್ದಾನೆ. ಇವನ ರ್ಯಾಂಕು 8000 ಇದೆ. ಫಸ್ಟು KEA ಸಾಫ್ಟ್ವೇರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಟಾಪಿಂದ ಬರುತ್ತೆ. ಸೊ ಟಾಪಿಂದ ಬಂದು ನಿಮಗೆ ಆ ಒಂದು ಕಾಲೇಜಲ್ಲಿ ಆ ಸೀಟ್ ಅವೈಲಬಲ್ ಇದೆಯಾ, ಮತ್ತು ಅದಕ್ಕಿಂತ ಈಗ ಒಬ್ಬ ರ್ಯಾಂಕು 5000 ಇದೆ ಅಂತ ಅಂದ್ಕೊಳ್ಳಿ, ಇನ್ನೊಬ್ಬ ರ್ಯಾಂಕು 4000 ಇದೆ, ಇಬ್ಬರು ಸೇಮ್ ಕ್ಯಾಟಗರಿ. ಸೊ ಅವಾಗ ಆ ಸಾಫ್ಟ್ವೇರ್ ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡುತ್ತೆ, ಯಾರ್ದು ರ್ಯಾಂಕ್ ಚೆನ್ನಾಗಿದೆ ಅವ್ರಿಗೆ, ಅಂದರೆ 4000 ಇರೋನಿಗೆ ಆ ಒಂದು ಕಾಲೇಜ್ನ ಅಲಾಟ್ ಮಾಡುತ್ತೆ. ಈಗ ಈ ಒಂದು ಕೇಸಲ್ಲಿ ಈಗ ಇವರ ರ್ಯಾಂಕು 8000 ಇದೆ ಅಲ್ವಾ. ಈಗ RVCಯಲ್ಲಿ 250ಗೆ ಆ ಒಂದು ಕ್ಯಾಟಗರಿ ಕ್ಲೋಸ್ ಆಗಿದೆ. ಸೊ ಅಂದರೆ ಆ ಒಂದು ಸೀಟ್ ಏನು ಅವೈಲಬಲ್ ಇತ್ತು, ಈಗ ಒಂದು 10 ಸೀಟ್ಸ್ ಇದ್ದರೆ ಅದರಲ್ಲಿ 10ನೇ ಸೀಟಿಗೆ ಲಾಸ್ಟ್ ರ್ಯಾಂಕ್ ಬಂದು 250. ಸೊ ಇದೇ ಲಾಸ್ಟ್ ಆಗಿರುತ್ತೆ. ಆದ್ದರಿಂದ ಇವನ್ ರ್ಯಾಂಕ್ 8000 ಇರೋದ್ರಿಂದ RVC ಇಲ್ಲಿ ಸಿಗೋದಿಲ್ಲ. ನೆಕ್ಸ್ಟು BMSಲ್ಲಿ ಲಾಸ್ಟ್ ಸೀಟು 3200 ಕಂಪ್ಲೀಟ್ ಆಗಿದೆ, ಅಲ್ಲೂ ಕೂಡ ಸಿಗೋದಿಲ್ಲ. ನೆಕ್ಸ್ಟ್ MSRITಗೆ ಬರುತ್ತೆ, ಅಲ್ಲೂ ಕೂಡ ಇವರಿಗೆ ಸಿಗೋದಿಲ್ಲ, ಯಾಕಂದರೆ 6500ಗೆ ಕ್ಲೋಸ್ ಆಗಿದೆ. ನೆಕ್ಸ್ಟು ಈ ಒಂದು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬರುತ್ತೆ. ಸೊ ಇದರಲ್ಲಿ ಏನಾಗಿದೆ ಅಂದರೆ 11000ಗೆ ಲಾಸ್ಟ್ ರ್ಯಾಂಕ್ ಕ್ಲೋಸ್ ಆಗಿರೋದು. ಅಂದರೆ ಇವನಿಗಿಂತ ಜಾಸ್ತಿ ರ್ಯಾಂಕ್ ತೆಗೆದಿರ್ತಾರಲ್ಲ ಅವನಿಗೂ ಕೂಡ ಆ ಒಂದು ಕಾಲೇಜ್ ಸಿಕ್ಕಿದೆ. ಸೊ ಆದ್ದರಿಂದ ಈ ಒಂದು ಕಾಲೇಜ್ ಇವನಿಗೆ ಅಲಾಟ್ ಆಗುತ್ತೆ. ಇದು ಕಂಪ್ಲೀಟಾಗಿ KEA ಸಾಫ್ಟ್ವೇರ್ ಅಲಾಟ್ ಮಾಡೋದು, ಯಾರು ಕೂಡ ಮನುಷ್ಯರು ಆ ರೀತಿ ನಿಮಗೆ ಕಾಲೇಜ್ ಅಲಾಟ್ ಮಾಡೋದು ಆ ರೀತಿ ಏನೂ ಇರೋದಿಲ್ಲ. ಕಂಪ್ಲೀಟಾಗಿ ನಿಮಗೆ ಕಂಪ್ಯೂಟರ್ ಪ್ರೊಸೆಸ್ ಆಗಿರುತ್ತೆ. ನೆಕ್ಸ್ಟು ಈಗ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ. ಫಸ್ಟು ನೀವು KEA ಪೋರ್ಟಲ್ಗೆ ಲಾಗಿನ್ ಆಗಬೇಕು. ನಿಮಗೆ ಸೀಕ್ರೆಟ್ ಕೀ ಇರುತ್ತೆ ಮತ್ತು QR ಕೋಡ್ ಇರುತ್ತೆ. ಅದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ CT ನಂಬರ್ನ ಎಂಟ್ರಿ ಮಾಡಿ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿದ್ರೆ ಫೇಸ್ ವೆರಿಫಿಕೇಷನ್ ಇರುತ್ತೆ. ಸೊ ಸ್ಟೂಡೆಂಟು ಪಕ್ಕದಲ್ಲಿ ಇರಬೇಕು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ. ನೆಕ್ಸ್ಟು ಅದರಲ್ಲಿ ನೀವು ಕಾಲೇಜ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಜೊತೆಗೆ ಕೋಡ್, ಅಂದರೆ ಕಾಲೇಜ್ ಕೋಡ್ ತುಂಬ ಇಂಪಾರ್ಟೆಂಟು. ಸೊ ನೀವು ಕಾಲೇಜ್ ಕೋಡ್ ನೋಡಿಕೊಂಡು ಆಪ್ಷನ್ ಎಂಟ್ರಿನ ಮಾಡಿ. ಅದರಲ್ಲಿ ನೀವು ಕಾಲೇಜ್ನ ಆ್ಯಡ್ ಮಾಡಿ, ಜೊತೆಗೆ ಕೋರ್ಸು, ನಿಮಗೆ ಯಾವ ಕೋರ್ಸ್ ಬೇಕು ಅದನ್ನು ಆ್ಯಡ್ ಮಾಡ್ಬೋದು. ಮತ್ತು ಇದಕ್ಕೆ ಲಿಮಿಟ್ ಇರೋದಿಲ್ಲ. ನಿಮಗೆ ಎಷ್ಟಾದರೂ ಕಾಲೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಷ್ಟೂ ಆ್ಯಡ್ ಮಾಡ್ಬೋದು ಬೇಕಾದರೆ. ಬಟ್ ಅಷ್ಟರಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿದ್ರೆ ನೀವು ಖಂಡಿತ ಹೋಗಿ ಜಾಯಿನ್ ಆಗಲೇಬೇಕು. ಆವಾಗ ಮಾತ್ರ ಅಂಥ ಕಾಲೇಜ್ನ ಆ್ಯಡ್ ಮಾಡಿ. ಓಕೆನಾ? ನೆಕ್ಸ್ಟು ನಿಮಗೆ ಲಿಮಿಟ್ ಇರೋದಿಲ್ಲ, ಎಷ್ಟಾದರೂ ಕೋರ್ಸ್ ಆ್ಯಡ್ ಮಾಡ್ಬೋದು, ಎಷ್ಟಾದರೂ ಕಾಲೇಜ್ನ ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಪ್ರಿಯಾರಿಟಿ ತುಂಬ ಇಂಪಾರ್ಟೆಂಟು. ಇದ್ರ ಬಗ್ಗೆ ನಿಮಗೆ ಸಪ್ರೇಟ್ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಆಪ್ಷನ್ ಎಂಟ್ರಿ ಎಲ್ಲ ಮಾಡ್ತೀರಾ, ಅದಾದಮೇಲೆ ಅದನ್ನು ಸೇವ್ ಮಾಡಿ ಪ್ರಿಂಟ್ಔಟ್ ತೊಗೊತೀರಾ. ಅದಾದಮೇಲೆ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ನೆಕ್ಸ್ಟು ಅದನ್ನು ನಿಮಗೆ ಮಾಡಿಫೈ ಮಾಡೋದಕ್ಕೆ ಚಾನ್ಸ್ನ ಕೊಡ್ತಾರೆ. ಸೊ ಮಾಕ್ ರೌಂಡ್ ಆದಮೇಲೆ ನೀವು ಬೇಕಾದರೆ ಫಸ್ಟಿಂದನೇ ಆಪ್ಷನ್ ಎಂಟ್ರಿ ಮಾಡ್ಬೋದು, ಅಥವಾ ಅದರಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತ ಹೇಳಿದ್ರೆ ನೀವು ಎಡಿಟ್ ಮಾಡೋದಾಗಲಿ, ಅಥವಾ ಪ್ರಿಯಾರಿಟಿ ಚೇಂಜ್ ಮಾಡೋದಾಗಲಿ, ಅಥವಾ ಡಿಲೀಟ್ ಮಾಡೋದಾಗಲಿ, ಅಥವಾ ಕಾಲೇಜ್ನ ಆ್ಯಡ್ ಮಾಡೋದಾಗಲಿ, ಈ ರೀತಿ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟು ಈಗ ನೀವು ಆಪ್ಷನ್ ಎಂಟ್ರಿನ ಯಾವ ರೀತಿ ಮಾಡಬೇಕು ಅಂತ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಕ್ಕೆ ಇನ್ನೊಂದು ವಿಡಿಯೋ ಬೇಕಾಗುತ್ತೆ, ಯಾಕಂದರೆ ನಿಮಗೆ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಈಗ ನಿಮಗೆ ಸಿಂಪಲಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಈ ಒಂದು ಸ್ಟೂಡೆಂಟ್ ರ್ಯಾಂಕು 8000 ಇದೆ. ಸೊ ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಇವನು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಈ 8000 ಇದೆಯಲ್ಲ ಇದನ್ನು ನೀವು ಮಧ್ಯದಲ್ಲಿ ಹಾಕ್ಕೊಳ್ಳಿ. ಸೊ
3 ಸೆಕ್ಷನ್ಸ್ ಮಾಡ್ಕೊಳ್ಳಿ, 1 2 3 ಆ ರೀತಿ. ಅದರಲ್ಲಿ ಈ ನಿಮ್ಮ ರ್ಯಾಂಕ್ ಏನು ಬಂದಿರುತ್ತೆ ಅದನ್ನು ಮಧ್ಯದಲ್ಲಿ ಇಟ್ಕೊಳ್ಳಿ. ಸೊ ಇದು ನಿಮಗೆ ಡ್ರೀಮ್ ಕಾಲೇಜು, ಅಥವಾ ನೀವು ಟ್ರೈ ಮಾಡ್ತೀನಿ ಅದು ಸಿಗೋಲ್ಲ ಅಂತ ಗೊತ್ತು, ಬಟ್ ಸಿಕ್ಕಿದ್ರೂ ಹೋಗ್ತೀನಿ, ನನಗೆ ಈ ಕಾಲೇಜ್ ಬೇಕೇ ಬೇಕು ಅನ್ನೋದನ್ನು ನೀವು ಫಸ್ಟ್ ಸೆಕ್ಷನಲ್ಲಿ ಆ್ಯಡ್ ಮಾಡಬೇಕು. ನೆಕ್ಸ್ಟು ಕೊನೆ ಸೆಕ್ಷನಲ್ಲಿ ಯಾವ ರೀತಿ ಆ್ಯಡ್ ಮಾಡಬೇಕಂದ್ರೆ, ಆ ಕಾಲೇಜ್ ನನಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಈಗ ರ್ಯಾಂಕು ನಿಮ್ಮದು 8000 ಇದೆ, ಆ ಒಂದು ಕಾಲೇಜ್ ಕಟ್ ಆಫ್ ಲಾಸ್ಟ್ ಇಯರ್ದು 16,000 ಎಬೋ 8,000 ಯಾವ್ದಾರು ಇರುತ್ತೆ ಅದು ಸೇಫ್ ಝೋನು. ಅದಕ್ಕಿಂತ ಕಮ್ಮಿ ಇರುತ್ತಲ್ಲ ಅದು ಟಾರ್ಗೆಟು ಅಥವಾ ರಿಯಲಿಸ್ಟಿಕ್ ಅಂತ. ಅಂದರೆ ಈಗ 8,000 ಇದೆ ಆ ಒಂದು ಕಾಲೇಜ್ದು ಕಟ್ ಆಫ್ ಅಂದರೆ ನಿಮಗೆ ಸಿಗುತ್ತೆ. ಆದರೆ ಹಿಂದೆ ಮುಂದೆ ಒಂದು ಸ್ವಲ್ಪ ಇದ್ರೂ ಈ ವರ್ಷ ಕಾಂಪಿಟೇಷನ್ ಯಾವ ರೀತಿ ಇರುತ್ತೆ, ಮತ್ತು ಸೀಟ್ ಮೆಟ್ರಿಕ್ಸಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇರುತ್ತೆ, ಇದೆಲ್ಲ ಕೂಡ ಡಿಪೆಂಡ್ ಆಗಿ ನಿಮಗೆ ಆ ಕಾಲೇಜ್ ಸಿಗ್ಬೋದು. ನೆಕ್ಸ್ಟು ನಿಮಗೆ ಯಾವ ಕಾಲೇಜ್ ಸಿಗಲ್ಲ ಅಂತ ಅನಿಸುತ್ತೆ, ಈಗ 7,000 ಇದೆ, ಇದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅಥವಾ ಸಿಕ್ಕಿದ್ರೂ ಸಿಗ್ಬೋದು ಅಂಥ ಕಾಲೇಜ್ನ ನೀವು ನಿಮಗೆ ಯಾವುದು ಫಸ್ಟು ಬೇಕು ಅನಿಸುತ್ತೆ, ಇದು ನನ್ನ ಡ್ರೀಮ್ ಕಾಲೇಜು ಅಥವಾ ಇದು ಕಾಲೇಜ್ ನನಗೆ ಬೇಕೇ ಬೇಕು ಅನಿಸುತ್ತೆ, ಅದನ್ನು ಟಾಪಲ್ಲಿ ಆ್ಯಡ್ ಮಾಡಿ. ಈಗ ನಿಮ್ಮ ರ್ಯಾಂಕು 30,000 ಬಂದಿರುತ್ತೆ, ನೀವು ಆ ಕಾಲೇಜ್ ಕಟ್ ಆಫ್ 5,000 6,000 ಇರೋದೆಲ್ಲ ಆ್ಯಡ್ ಮಾಡ್ಬೋದಾ? ಖಂಡಿತ ಆ್ಯಡ್ ಮಾಡ್ಬೋದು, ಏನೂ ತಪ್ಪಾಗೋದಿಲ್ಲ. ಯಾವುದು ಸಿಗಲ್ಲ ಅನಿಸುತ್ತೆ ಅದನ್ನು ಟಾಪಲ್ಲಿ ಆ್ಯಡ್ ಮಾಡಿ. ಅಂದರೆ ನಿಮ್ಮ ಕಟ್ ಆಫ್ಗಿಂತ ಅದು ಕಮ್ಮಿ ಇರಬೇಕು. ಅಂದರೆ ನಿಮ್ಮದು 8,000 ಇದ್ದರೆ ಕಟ್ ಆಫು, ಅದಕ್ಕಿಂತ ಒಂದು 3,000 1,000 ಅಥವಾ 5,000 ಕಮ್ಮಿ ಇದ್ದರೂ ಕೂಡ ನೀವು ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಈ ರೀತಿ ನೀವು ಆಪ್ಷನ್ ಟ್ರೀನ ಮಾಡಬೇಕಾಗುತ್ತೆ. ಈಗ ನೋಡಿ, ಇದರಲ್ಲಿ ನಿಮಗೆ ಸಿಗೋದು ಡೌಟು, ಸಿಕ್ಕಿದ್ರೂ ಸಿಗ್ಬೋದು. ಈ ಕೊನೆಯದು ಯಾವುದಾದ್ರೂ RVCಯಲ್ಲಿ 3 ಸಿಗ್ಬೋದು. ಇದೆಲ್ಲ ಕಷ್ಟ. MSRITಲಿ CS ಸಿಗೋದು ಕಷ್ಟ, BMSಲ್ಲಿ EC ಸಿಗೋದು ಕಷ್ಟ, ಬಟ್ ನೀವು ಆ್ಯಡ್ ಮಾಡಿ. ನೆಕ್ಸ್ಟು ಈಗೇನಾಗುತ್ತೆ, ಇಲ್ಲಿ ಟಾಪಿಂದ ಆಪ್ಷನ್ ಟ್ರೀ ಚೆಕ್ ಮಾಡ್ಕೊಂಬರುತ್ತಾ ಸಾಫ್ಟ್ವೇರು, ಅದರಲ್ಲಿ ಇದು ಸಿಗಲ್ಲ, ಓಕೆ, ನಿಮಗೆ ಇದು ಸಿಗಲ್ಲ, ಓಕೆ, ಇದು ಸಿಗಲ್ಲ, ಓಕೆ. ನೆಕ್ಸ್ಟ್ ಏನಾಗುತ್ತೆ, ಇದರಲ್ಲಿ ನಿಮಗೆ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ CS ಕಟ್ ಆಫು 9,000 ಬಂದು ನಿಂತಿದೆ. ಸೊ ಈ ಒಂದು ಕಾಲೇಜ್ ನಿಮಗೆ ಆರಾಮಾಗಿ ಸಿಗುತ್ತೆ. ನಿಮಗೆ ಯಾವ್ದು ಸಿಗಲ್ಲ ಅದನ್ನು ಟಾಪಲ್ಲಿ ಹಾಕಿ, ಯಾವ್ದು ಸಿಗುತ್ತೆ ಅದನ್ನು ನೀವು ಮಧ್ಯದಲ್ಲಿ ಹಾಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. ಯಾವುದು ಪಕ್ಕ ನಿಮ್ಗೆ 100ಗೆ 200% ಸಿಕ್ಕೇ ಸಿಗುತ್ತೆ, ಆ ಕಾಲೇಜ್ನ ಕೊನೆಯಲ್ಲಿ ಆ್ಯಡ್ ಮಾಡಿ. ಸೊ ಇಷ್ಟೇ ಸಿಂಪಲ್ಲು. ನೆಕ್ಸ್ಟು ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಈಗ ನಿಮ್ಮ ಒಂದು ಅಲಾಟ್ಮೆಂಟ್ ಆಯಿತು, ಈಗ ಪ್ರೀ ರೌಂಡಲ್ಲಿ ಇರ್ಬೋದು ಅಥವಾ ಫಸ್ಟ್ ರೌಂಡಲ್ಲಿ ಇರ್ಬೋದು ಅಥವಾ ಸೆಕೆಂಡ್ ರೌಂಡಲ್ಲಿ ಇರ್ಬೋದು, ಅಲಾಟ್ಮೆಂಟ್ ಆಯಿತು. ನಿಮಗೆ 4 ಚಾಯ್ಸ್ಗಳನ್ನ ಕೊಡ್ತಾರೆ. ಮೇಯ್ನ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನೀವು ಫೀಸ್ನ ಈಗಲೇ ರೆಡಿ ಮಾಡಿ ಇಟ್ಕೊಳ್ಳಿ, ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿ. ಸೊ ನಿಮಗೆ ತುಂಬ ಟೈಮ್ ಕೊಡೋದಿಲ್ಲ. ನಿಮ್ಮ ಆಪ್ಷನ್ ಟ್ರೀ ಆಗಿ ರಿಸಲ್ಟ್ ಬಂದ ಮೇಲೆ ಒಂದು ವೀಕ್ ಕೊಡ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ನಾನು ಹೇಳ್ತಾ ಇರೋದು ನಿಮಗೆ ಸೆಕೆಂಡ್ ರೌಂಡು ಅಲ್ಲೆಲ್ಲ ನಿಮಗೆ ಇನ್ನೂ ಟೈಮ್ ತುಂಬ ಕಡಿಮೆ ಕೊಡ್ತಾರೆ. ಸೊ 3 days 4 days ಆ ರೀತಿ. ಆದ್ದರಿಂದ ನಿಮಗೆ 4 ಚಾಯ್ಸ್ ಕೊಡ್ತಾರೆ. ಇದು ನಾನು ಲಾಸ್ಟ್ ಇಯರ್ ಡೇಟಾ ಯೂಸ್ ಮಾಡಿ ನಿಮ್ಗೆ ಹೇಳ್ತಿರೋದು, ಈ ವರ್ಷ ಚೇಂಜ್ ಆದರೂ ಆಗ್ಬೋದು, ಓಕೆನಾ. ಈಗ ಚಾಯ್ಸ್ 1 ಅಂದರೆ ಏನು ಅಂತ ಹೇಳಿದ್ರೆ, ಈಗ ನಿಮಗೆ ಕಾಲೇಜ್ ಸಿಕ್ಕಿರುತ್ತೆ, ನಿಮ್ಗೆ ಅದೇ ಕಾಲೇಜ್ ಬೇಕಿತ್ತು, ನಿಮ್ಗೆ ಅದೇ ಕಾಲೇಜ್ನ ಆಪ್ಷನ್ ಟ್ರೀ ಲಿಸ್ಟಲ್ಲಿ ಆ್ಯಡ್ ಮಾಡಿದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತು, ಸೊ ಅದೇ ಕಾಲೇಜ್ ಸಿಕ್ತು. ಆವಾಗ ನೀವು ಚಾಯ್ಸ್ 1ನ ಚೂಸ್ ಮಾಡಿ ಫೀಸ್ ಪೇಮೆಂಟ್ ಮಾಡ್ತೀರಾ, ಮತ್ತು ಅಡ್ಮಿಷನ್ ಆರ್ಡ್ರ್ ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ, KEA ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ. ನೆಕ್ಸ್ಟು ಚಾಯ್ಸ್ 2 ಏನಂತ ಹೇಳಿದ್ರೆ, ಈಗ ನಿಮ್ಗೆ ಕಾಲೇಜ್ ಸಿಕ್ಕಿರುತ್ತೆ, ಅದಕ್ಕಿಂತ ಮೇಲ್ಗಡೆ ನಿಮಗೆ ಇನ್ನೂ ಚೆನ್ನಾಗಿರೋ ಕಾಲೇಜಸ್ ಇದೆ, ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಸಿಗ್ಬೋದು, ಅದು ಸಿಗೋ ಚಾನ್ಸಸ್ ಇರುತ್ತೆ. ಆವಾಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ತೀರಾ. ನಿಮಗೆ ಸಿಕ್ಕಿರೋ ಸೀಟು ಹೋಲ್ಡಲ್ಲಿರುತ್ತೆ, ಆದರೆ ನೀವು ಅದಕ್ಕಿಂತ ಅಪ್ಗ್ರೇಡ್ ಆಗಬೇಕು ಅಂತಂದರೆ ನೀವು ಚಾಯ್ಸ್ 2 ಚೂಸ್ ಮಾಡ್ಬೋದು. ಇದರಲ್ಲಿ ಈ ವರ್ಷ ಏನಾದರೂ ಫೀಸ್ ಪೇಮೆಂಟ್ ಮಾಡಬೇಕು, ಅದೇನಾದ್ರು ಇನ್ಕ್ಲೂಡ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಖಂಡಿತ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ. ನೆಕ್ಸ್ಟು ಚಾಯ್ಸ್ 3, ಇದು ತುಂಬ ರಿಸ್ಕು. ಅಂದರೆ ನೀವು ಪ್ಲ್ಯಾನ್ ಪ್ರಕಾರ ಹೋದರೆ ನಿಮ್ಮ ಏನು ಅನಾಲಿಸಿಸ್ ಇರುತ್ತೆ, ಆ ಕಾಲೇಜ್ ಸಿಗ್ಬೋದಾ ಅಥವಾ ಈ ಕಾಲೇಜ್ ನಿಮಗೆ ಬೇಕಾ ಬೇಡವಾ ಅದನ್ನು ಡಿಸೈಡ್ ಮಾಡಿಕೊಂಡು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಿಮಗೆ ಒಂದು 10 ಕಾಲೇಜಲ್ಲಿ ನಿಮಗೆ 5ನೇ ಕಾಲೇಜ್ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ಳಿ. ಆ 5ನೇ ಕಾಲೇಜು ನಿಮಗೆ ಬೇಡ, ಕಂಪ್ಲೀಟಾಗಿ ನಿಮಗೆ ಬೇಡವೇ ಬೇಡ, ಆ ಒಂದು ಕಾಲೇಜ್ ನನಗೆ ಇಷ್ಟ ಇಲ್ಲ, ಮಿಸ್ಸಾಗಿ ಆ್ಯಡ್ ಮಾಡಿದೆ, ಅದನ್ನು ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಸೀಟ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಈಗ ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ, ಚಾಯ್ಸ್ 4 ಸೆಲೆಕ್ಟ್ ಮಾಡೋದು ಯಾರು ಅಂತ ಹೇಳಿದ್ರೆ, ಈಗ ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ನನಗೆ ನೆಕ್ಸ್ಟ್ ರೌಂಡಲ್ಲೂ ಕಾಲೇಜ್ ಸಿಗದೇನೂ ಇರ್ಬೋದು, ಅಥವಾ ಬೇರೆ ಇನ್ಯಾವುದಾದ್ರೂ ಕೋರ್ಸ್ಗೆ ಜಾಯ್ನ್ ಆಗಿರ್ತೀರಾ, ಅಥವಾ ನಾರ್ಮಲ್ ಡಿಗ್ರಿಗೆ ಇರ್ಬೋದು, ಏನಾದರೂ ಬೇರೆ ಪ್ಲ್ಯಾನ್ ಆಯಿತು ಅಂತ ಹೇಳಿದ್ರೆ ನೀವು ಚಾಯ್ಸ್ 4 ಚೂಸ್ ಮಾಡಿದ್ರೆ ನೀವು KEA ಆಪ್ಷನ್ ಟ್ರೀಯಿಂದ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಚಾಯ್ಸು ತುಂಬ ಇಂಪಾರ್ಟೆಂಟು. ಸೊ ಎಲ್ಲ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ನಿಮ್ಮ ಆಪ್ಷನ್ ಟ್ರೀ ಸ್ಟಾರ್ಟ್ ಆಗಲಿ. ನೆಕ್ಸ್ಟು ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದೊಂದು ಕಾನ್ಸೆಪ್ಟ್ ಮೇಲೂ ಒಂದೊಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈಗ ನೀವು ಕಾಲೇಜ್ ಲಿಸ್ಟ್ನ ಈಗಲಿಂದನೇ ಪ್ರಿಪೇರ್ ಮಾಡ್ತಾ ಬನ್ನಿ. ಸೊ ಕ್ಯಾಟಗರಿ ವೈಸ್ ಕಟ್ ಆಫ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಕಾಲೇಜ್ ಲಿಸ್ಟ್ನ ಯಾವ ಕಾಲೇಜು ನಿಮಗೆ ಬೇಕು ಅದನ್ನು ಟಾಪಲ್ಲಿಡಿ, ಯಾವುದು ನಿಮಗೆ ಸಿಗ್ಬೋದು ಅದನ್ನು ಮಧ್ಯದಲ್ಲಿಡಿ, ಯಾವುದು ಪಕ್ಕ ಸಿಕ್ಕೇ ಸಿಗುತ್ತೆ ಅದನ್ನು ಕೊನೆಯಲ್ಲಿಡಿ.
ಬಟ್ ಎಲ್ಲ ಕಾಲೇಜು ನಿಮ್ಗೆ ಸಿಕ್ಕಿದ್ರೆ ನೀವು ಹೋಗೋದಕ್ಕೆ ರೆಡಿ ಆಗಬೇಕು. ಆ ಒಂದು ಕಾಲೇಜ್ನ ಮಾತ್ರ ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಇಡಬೇಕು. ಓಕೆನಾ? ಅರ್ಥ ಆಯಿತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.